ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಸ್ನೇಹಿತರೆ ನಮಸ್ಕಾರ. ಈ ಹಾಡಿನ ಸಾಲುಗಳನ್ನ ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಒಂದು ರೋಮಾಂಚನದ ಭಾವನೆ ಮೂಡುತ್ತೆ. ಅದು ಕನ್ನಡಕ್ಕಿರ್ತಕ್ಕಂತಹ ಗತ್ತು. ಈ ಕನ್ನಡವನ್ನ ನಾವಷ್ಟೇ ಪ್ರೀತಿಸೋದಿಲ್ಲ, ನಮ್ಮ ಅಂತಾರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ವಿಶೇಷವಾದಂತಹ ವಿಭಿನ್ನವಾದಂತಹ ಕನ್ನಡದ ಹಬ್ಬಗಳನ್ನ ಆಯೋಜನೆ ಮಾಡ್ತಾ ಕನ್ನಡ ಪ್ರೇಮವನ್ನ ಬೆಳೆಸ್ಕೊಳ್ತಾರೆ, ಕನ್ನಡವನ್ನ ಪಸರಿಸ್ತಾರೆ. ಅಂದ್ರೆ ನಿಜಕ್ಕೂ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಯಾಕೆ ಈಗ ಈ ವಿಷಯನ ಹಂಚಿಕೊಳ್ತಿದ್ದೀನಿ ಅಂದ್ರೆ, ಇದೇ ತಿಂಗಳು 12ನೇ ತಾರೀಕು ಗೋವಾದ ಪಣಜಿಯಲ್ಲಿ 21ನೇ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಸಮ್ಮೇಳನ ಸುಮಾರು 20 ವರ್ಷಗಳಿಂದ ಆಯೋಜನೆ ಮಾಡಿದ್ದಾರೆ. ಈ 21ನೇ ಸಮ್ಮೇಳನವನ್ನ ಆಯೋಜನೆ ಮಾಡಿದಾಗ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಮ್ಮೆಯ ಕೋಲಾರ ಜಿಲ್ಲೆಯ ಕನ್ನಡದ ಕುಲಪುತ್ರರಾಗಿ, ಕನ್ನಡ ಸಂಘದ ಅಧ್ಯಕ್ಷರಾಗಿ, ಕನ್ನಡ ತಾಯಿಯ ಸೇವೆಯನ್ನೇ ಪೂಜೆಯನ್ನಾಗಿ ಸ್ವೀಕರಿಸ್ತಾ, ಕನ್ನಡವನ್ನ ಪಸರಿಸ್ತಾ, ಕನ್ನಡದ ಕಟ್ಟಾಳುವಾಗಿ, ಕನ್ನಡದ ಅಸ್ಮಿತೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂತಹ ಡಾಕ್ಟರ್ ಪಲ್ಲವಿ ಮಣಿ ಅವರನ್ನ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿಜಕ್ಕೂ ಇದು ಪತ್ರಿಕೆಗಳಲ್ಲಿ ಓದಿ ನನಗೆ ತುಂಬಾನೇ ಸಂತೋಷ ಆಯಿತು. ನಮ್ಮ ಡಾಕ್ಟರ್ ಪಲ್ಲವಿ ಮಣಿ ಸರ್ ಅವರು ಇದೇ ತಿಂಗಳು 12ಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಹೊರಡ್ತಾ ಇದ್ದಾರೆ. ಶ್ರೀತರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಸರ್ವಾಧ್ಯಕ್ಷರ ಸ್ಥಾನವನ್ನ ಅಲಂಕರಿಸಿ ಅವರಿಗೆ ಸಿಗುವಂತಹ ಗೌರವ ಸ್ಥಾನಗಳನ್ನ, ಸನ್ಮಾನವನ್ನ ಅವರು ಸ್ವೀಕರಿಸಿ ಮತ್ತೆ ವಾಪಸ್ಸು ಬರುವಾಗ ಕನ್ನಡವನ್ನ ಅಲ್ಲಿ ಪಸರಿಸಿ ಕೋಲಾರದ ಹಿರಿಮೆಗೆ ಒಂದು ಗರಿಮೆಯನ್ನು ಅವರು ತರಲಿ ಅಂತೇಳಿ ಆಶಿಸ್ತಾ, ಶ್ರೀತ ಡಾಕ್ಟರ್ ಪಲ್ಲವಿ ಮಣಿ ಅವರಿಗೆ ಕರುನಾಡಿನ ಎಲ್ಲ ಕನ್ನಡಿಗರ ಅಂತರಾಳದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.